ಜಗತ್ತು ಇವರನ್ನ ರನ್ ಮಿಷನ್ ಎನ್ನುತ್ತೆ. ಶತ್ರುಗಳು ಅಗ್ರೆಸಿವ್ ಅಂತಾರೆ. ಆದ್ರೆ ಈ ಸಾಮ್ರಾಜ್ಯ ಕೇವಲ ಅದೃಷ್ಟದಿಂದ ಬಂದಿದ್ದಲ್ಲ, ಇದು ರಕ್ತ ಮತ್ತು ಬೆವರಿನ ಕತೆ. 1988ರಲ್ಲಿ ದೆಹಲಿಯಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ಹುಡುಗ. ತಂದೆ ಪ್ರೇಮ್ ಕೊಹ್ಲಿ ಮಗನ ಕ್ರಿಕೆಟ್ ಕನಸಿಗೆ ಬೆನ್ನೆಲುಬಾಗಿದ್ದವರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. 2006ರಲ್ಲಿ ಕರ್ನಾಟಕದ ವಿರುದ್ಧ ಪಂದ್ಯ ನಡೆಯುತ್ತಿತ್ತು. ಅಂದು ರಾತ್ರಿ ತಂದೆ ನಿಧನರಾದರು. ಕೇವಲ 18 ವರ್ಷದ ವಿರಾಟ್ನ ಮುಂದೆ 2 ದಾರಿ ಇತ್ತು. ಒಂದು ಮನೆಗೆ ಹೋಗಿ ಅಂತಿಮ ಸಂಸ್ಕಾರ ಮಾಡುವುದು, ಇನ್ನೊಂದು ತಂಡಕ್ಕಾಗಿ ಆಡುವುದು. ವಿರಾಟ್ ಮೈದಾನಕ್ಕಿಳಿದರು. 90 ರನ್ ಗಳಿಸಿ ತಂಡವನ್ನು ಸೋಲಿನಿಂದ ಉಳಿಸಿದರು. ಅಂದು ಅವರ ಕಣ್ಣಲ್ಲಿ ನೀರಿರಲಿಲ್ಲ, ಬದಲಾಗಿ ಅಪ್ಪನ ಕನಸನ್ನು ನನಸು ಮಾಡುವ ಕಿಚ್ಚಿತ್ತು. ಆ ಕಿಚ್ಚೆ ಇಂದಿನ ಕಿಂಗ್ ಕೊಹ್ಲಿ. ಅಂಡರ್-19 ವಿಶ್ವಕಪ್ ನಿಂದ ಹಿಡಿದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 80ಕ್ಕೂ ಹೆಚ್ಚು ಶತಕಗಳು. ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗಳನ್ನೇ ಸರಿಗಟ್ಟಿದ ಏಕೈಕ ವೀರ. ಫಿಟ್ನೆಸ್ ಅಂದ್ರೆ ಕೊಹ್ಲಿ, ಚೇಸಿಂಗ್ ಅಂದ್ರೆ ಅದು ವಿರಾಟ್. ಟೀಕೆಗಳು ಬಂದಾಗ ಬ್ಯಾಟ್ ಮೂಲಕವೇ ಉತ್ತರ ನೀಡುವವರು. ಇಂದು ಅವರು ಕೇವಲ ಒಬ್ಬ ಆಟಗಾರನಲ್ಲ, ಕೋಟ್ಯಾಂತರ ಯುವಕರಿಗೆ ಬದುಕುವ ಛಲ ಕಲಿಸಿಕೊಟ್ಟ ಧೀಮಂತ ನಾಯಕ. ವಿರಾಟ್ ಕೊಹ್ಲಿ ಅವರ ಈ ಹೋರಾಟದ ಹಾದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಿಂಗ್ ಕೊಹ್ಲಿ ಎಂದು ಕಾಮೆಂಟ್ ಮಾಡಿ.